Question number 41 ನೋಡೋಣ. In the following diagrammatic representation showing stages of embryonic development, identify the type of growth phase labeled as M and N. ನಮಗೆ ಗೊತ್ತಿರೋ ಹಾಗೆ ಈ ಕ್ವಶನನ್ನು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರಿಂದ ತೆಗೆದಿದ್ದಾರೆ. ಪರ್ಟಿಕ್ಯುಲರ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ಗ್ರೋತ್ ರೇಟ್ಸ್ ಅಂತ ಹೇಳಿ. ಅದರಲ್ಲಿ ಎರಡು ಟೈಪ್ ಆಫ್ ಗ್ರೋತನ್ನು ನೋಡ್ಬೋದು. ಒಂದು ಜಿಯೋಮೆಟ್ರಿಕ್ ಫೇಸ್, ಇನ್ನೊಂದು ಅರಿಥಮೆಟಿಕ್ ಫೇಸ್. ಈ ಜಿಯೋಮೆಟ್ರಿಕ್ ಫೇಸಲ್ಲಿ ಯಾವುದೆಲ್ಲ ಸೆಲ್ಸ್ಗಳು ಉತ್ಪತ್ತಿಯಾಗಿದೆ ಅಂದರೆ ಝೈಗೋಟಿಂದ ಉತ್ಪತ್ತಿಯಾಗಿದೆ ಅವುಗಳಿಗೆಲ್ಲವೂ ಸೆಲ್ ಡಿವಿಷನ್ ಆಗುವಂಥ ಕೆಪಾಸಿಟಿ ಇರುತ್ತೆ. ಆದರೆ ಅರಿಥಮೆಟಿಕ್ ಫೇಸ್ಗೆ ಹೋದರೆ ಕೆಲವು ಸೆಲ್ಸ್ಗಳಲ್ಲಿ ಮಾತ್ರ ಡಿವಿಷನ್ ಆಗುವಂಥ ಎಬಿಲಿಟಿ ಇರುತ್ತೆ, ಆದರೆ ಕೆಲವು ಸೆಲ್ಸ್ಗಳಲ್ಲಿ ಸೆಲ್ ಡಿವಿಷನ್ ಎಬಿಲಿಟಿ ಇರೋದಿಲ್ಲ. ಸೊ ನಮಗೆ ಸಿಂಪಲ್ಲಾಗಿ ಹೇಳ್ಬೋದು, ಫಸ್ಟ್ ಯಾವತ್ತಿದ್ರೂ ಜಿಯೋಮೆಟ್ರಿಕ್ ಫೇಸ್ ಇರುತ್ತೆ. ಅಂದರೆ ಝೈಗೋಟ್ ಮೈಟೋಸಿಸ್ಗೆ ಒಳಗಾಗಿ ಬಹಳಷ್ಟು ಸೆಲ್ಸ್ಗಳನ್ನು ಉತ್ಪತ್ತಿ ಮಾಡುವಾಗ ಆ ಸೆಲ್ಸ್ಗಳೆಲ್ಲವೂ ಜಿಯೋಮೆಟ್ರಿಕ್ ಫೇಸಲ್ಲಿ ಇರ್ತದೆ. ಅಂದರೆ ಎಲ್ಲ ಸೆಲ್ಗಳಿಗೂ ಡಿವೈಡ್ ಆಗುವಂಥ ಎಬಿಲಿಟಿ ಇರುತ್ತೆ. ಆದರೆ ಸ್ವಲ್ಪ ಸಮಯ ಬಿಟ್ಟ ಮೇಲೆ ಜಿಯೋಮೆಟ್ರಿಕ್ ಫೇಸ್ ಕನ್ವರ್ಟ್ ಆಗ್ತದೆ, ಇದು ಅರಿಥಮೆಟಿಕ್ ಫೇಸ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ಸೊ ಆವಾಗ ಕೆಲವು ಸೆಲ್ಸ್ಗೆ ಮಾತ್ರ ಈ ಸೆಲ್ ಡಿವಿಷನ್ ಆಗುವಂಥ ಎಬಿಲಿಟಿ ಇರುತ್ತೆ. ಆದರೆ ಕೆಲವು ಸೆಲ್ಸ್ ಆಲ್ರೆಡಿ ಫಾರ್ಮ್ ಆದ ಸೆಲ್ಸ್ಗಳಿಗೆ ಈ ಸೆಲ್ ಡಿವಿಷನ್ ಎಬಿಲಿಟಿ ಇರೋದಿಲ್ಲ. ಸೇ ದೇ ಲೂಸ್ ಸೆಲ್ ಡಿವಿಷನ್ ಎಬಿಲಿಟಿ. ಸೊ ಎಮ್ ಅಂತ ಹೇಳುವಂಥದ್ದು ಜಿಯೋಮೆಟ್ರಿಕ್ ಫೇಸ್ ಇಲ್ಲಿ, ಎನ್ ಅಂತ ಹೇಳುವಂಥದ್ದು ಅರಿಥಮೆಟಿಕ್ ಫೇಸ್ ಇಲ್ಲಿ. ಸೊ ನಾವು ಆಪ್ಷನ್ ಸಿಗೆ ಡೈರೆಕ್ಟಾಗಿ ಹೋಗ್ಬೋದು. ಎಮ್ ಈಸ್ ಜಿಯೋಮೆಟ್ರಿಕ್ ಫೇಸ್ ಆ್ಯಂಡ್ ಎನ್ ಈಸ್ ಅರಿಥಮೆಟಿಕ್ ಫೇಸ್. ಕ್ವಶನ್ ನಂಬರ್ 42 ನೋಡೋಣ. ಇಂಡೈಜೆಷನ್ ಆಫ್ ಫ್ಯಾಟ್ಸ್ ಇನ್ ಹ್ಯೂಮನ್ಸ್ ಮೇ ಬಿ ಅನ್ ಇಂಡಿಕೇಶನ್ ಆಫ್ under secretion of saliva, under secretion of amylopsin, intestinal ulcers, inflammation of liver. ಇದು ಬಹಳ ಸಿಂಪಲ್ ಆದಂಥ ಕ್ವಶನ್. ನಮಗೆ ಗೊತ್ತಿದೆ ಫ್ಯಾಟ್ ಡೈಜೆಷನ್ ಆಗಬೇಕಾದ್ರೆ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಅನ್ನುವಂಥ ಪ್ರೊಸೆಸ್ ಆಗಲೇಬೇಕು. ಈ ಎಮಲ್ಸಿಫಿಕೇಷನ್ ಫ್ಯಾಟ್ ಅನ್ನೋದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಈ ಲಿವರಿಂದ ಸೆಕ್ರೇಟ್ ಆಗುವಂತಹ ಬೈಲ್ ಜ್ಯೂಸ್ ಏನಿದೆ ಅದು ಬೈಲ್ ಡಕ್ಟ್ನಲ್ಲಿ ಸ್ಟೋರ್ ಆಗಿ ಈ ಬೈಲ್ ಡಕ್ಟ್ ಅದನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಟೆಸ್ಟೈನ್ಗೆ ರಿಲೀಸ್ ಮಾಡುತ್ತೆ. ಇಂಟೆಸ್ಟೈನಲ್ಲಿ ಇರುವಂತಹ ಫ್ಯಾಟ್ಸನ್ನು ಇದು ಎಮಲ್ಸಿಫೈ ಮಾಡುತ್ತೆ. ಸೊ ಎಮಲ್ಸಿಫಿಕೇಷನ್ ಆಗಲೇಬೇಕು ಫ್ಯಾಟಿಗೆ, ಇಲ್ಲದಿದ್ದರೆ ಲ್ಯಾಕ್ಟಿಯಲ್ಸ್ ಅಂದರೆ ಅದು ಇಂಟೆಸ್ಟೈನಲ್ ಲೇಯರ್ನಲ್ಲಿ ಇರುವಂಥ ಲಿಂಫ್ ವೆಸಲ್ಸ್ ಅಥವಾ ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಏನು ಕರಿತೀವಿ ಅದು ಇದನ್ನು ಫ್ಯಾಟನ್ನು ಹೀರಿಕೊಳ್ಳೋಕ್ಕಾಗೋದಿಲ್ಲ. ಸೊ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಈಸ್ ಕಂಪಲ್ಸರಿ ಆ್ಯಂಡ್ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಈಸ್ ಡನ್ ಬೈ ಬೈಲ್ ಜ್ಯೂಸ್ ವಿಚ್ ಈಸ್ ಸೆಕ್ರೆಟೆಡ್ ಬೈ ದ ಲಿವರ್. ಸೊ ಲಿವರ್ಗೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅಥವಾ ಇನ್ಫ್ಲಮೇಷನ್ ಆಗಿದ್ದರೆ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಆಗೋದಿಲ್ಲ, ಅದು ಇಂಡೈಜೆಷನ್ ಆಫ್ ಫ್ಯಾಟ್ಗೆ ಫ್ಯಾಟ್ ಆಗಿ ರಿಸಲ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್. ಕ್ವಶನ್ ನಂಬರ್ 43. Choose the correct statement from the following. ಆಪ್ಷನ್ ಎ, ಹಿಸ್ಟಮೈನ್, ಸೆರೋಟೋನಿನ್ ಆ್ಯಂಡ್ ಹೆಪಾರಿನ್ ಆರ್ ಸೆಕ್ರೆಟೆಡ್ ಬೈ ಬೇಸೋಫಿಲ್ಸ್. ಹೌದು, ಲ್ಯೂಕೋಸೈಟ್ಸ್ನಲ್ಲಿ ಇರುವಂಥ 5 ಸೆಲ್ಗಳಲ್ಲಿ ಬೇಸೋಫಿಲ್ ಕೂಡ ಒಂದು. ಇದು ಬೇಸೋಫಿಲ್ ಹಿಸ್ಟಮೈನ್, ಸೆರೋಟೋನಿನ್ ಮತ್ತು ಹೆಪಾರಿನನ್ನು ಸೆಕ್ರೆಟ್ ಮಾಡುತ್ತೆ. ಸೊ ಆಪ್ಷನ್ ಎ ಅಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಕರೆಕ್ಟೇ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಆದರೂ ಬಿ ಅನ್ನು ನೋಡೋಣ. ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ ಬಿ ಕ್ಯಾನ್ ಡೊನೇಟ್ ಬ್ಲಡ್ ಟು ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ. ಇದು ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅಲ್ಲಿ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗೋದ್ರಿಂದ ಎ ಬಿ ಯಾವುದೇ ಪರ್ಸನ್ ಎ ಬಿ ಬ್ಲಡ್ ಗ್ರೂಪ್ ಹೊಂದಿದವರು ಬೇರೆ ಯಾವುದೇ ಬ್ಲಡ್ ಗ್ರೂಪ್ ಪರ್ಸನ್ಗಳಿಗೆ ಕೊಡಲಿಕ್ಕಾಗೋದಿಲ್ಲ, ಬ್ಲಡ್ ಕೊಡಲಿಕ್ಕಾಗೋದಿಲ್ಲ. ಸೊ ಎ ಬಿ ಕ್ಯಾನ್ ರಿಸೀವ್ ದ ಬ್ಲಡ್ ಫ್ರಮ್ ಎನಿ ಟೈಪ್ ಆಫ್ ಬ್ಲಡ್ ಗ್ರೂಪ್. ಸೊ ಎ ಬಿಯ ಬ್ಲಡ್ ಗ್ರೂಪ್ ಅವರನ್ನು ನಾವು ಯೂನಿವರ್ಸಲ್ ರಿಸಿಪಿಯೆಂಟ್ಸ್ ಅಂತ ಕರಿತೀವಿ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಬಿ ಈಸ್ ರಾಂಗ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸಿ ತಗೊಂಡ್ರೆ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂದರೆ ಫೀಟಸ್, ಡೆವಲಪಿಂಗ್ ಫೀಟಸಲ್ಲಿ ಈ ಆರ್ ಬಿ ಸಿ ಸೆಲ್ಸ್ಗಳು ಸತ್ತು ಹೋಗ್ತದೆ. ಸೊ ಇದಕ್ಕೆ ನಾವು ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಕರಿತೀವಿ. ಇದು ಬಹಳ ಡೆಡ್ಲಿ ಡಿಸೀಸ್ ಆ್ಯಕ್ಚುಲಿ, ಅಥವಾ ಒಂದು ಕಂಡೀಷನ್. ಈ ಕಂಡೀಷನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಮದರ್ ಏನಾದರೂ RH ನೆಗೆಟಿವ್ ಬ್ಲಡ್ ಗ್ರೂಪ್ ಹೊಂದಿದ್ದಲ್ಲಿ ಹಾಗೂ ಬೆಳೀತಿರುವ ಮಗು RH ಪಾಸಿಟಿವ್ ಆಗಿದ್ದರೆ, ಅಂದರೆ ಮದರ್ RH ನೆಗೆಟಿವ್, ಬೆಳೀತಿರೋ ಮಗು RH ಪಾಸಿಟಿವ್ ಆಗಿದ್ದರೆ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ನೋಡೋದಾದರೆ ಇದು ಇನ್ಕರೆಕ್ಟ್ ಆಗಿದೆ, ಯಾಕಂದರೆ ಫೀಟಸನ್ನು ಅವರು RH ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ RH ಪಾಸಿಟಿವ್ ಆಗಬೇಕಿತ್ತು. ಮದರ್ RH ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ RH ನೆಗೆಟಿವ್ ಆಗಬೇಕಿತ್ತು. ಡಿ ತಗೊಳ್ಳೋಣ. ಅಥೆರೋಸ್ಕ್ಲೆರೋಸಿಸ್ ಈಸ್ ಆಫನ್ ರೆಫರ್ಡ್ ಆ್ಯಸ್ ಎಂಜಿನಾ ಪೆಕ್ಟೋರಿಸ್. ಇಲ್ಲ, ಎಂಜಿನಾ ಪೆಕ್ಟೋರಿಸ್ ಅನ್ನೋದು ನಾವು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಇದು ಎಂಜಿನಾ ಪೆಕ್ಟೋರಿಸ್ ಅಂತ ಹೇಳಿದ್ರೆ ಈ ಹಾರ್ಟಿಗೆ ಆಕ್ಸಿಜನ್ನ ಸಪ್ಲೈ ಮಾಡುವಂಥ ಬ್ಲಡ್, ಅದಕ್ಕೆ ನಾವು ಕೊರೋನರಿ ಆರ್ಟರಿ ಅಂತ ಕರಿತೀವಿ. ಈ ಕೊರೋನರಿ ಆರ್ಟರಿ ಒಳಗಡೆ ಏನಾದರೂ ಪ್ಲೇಕ್ ಏನಾದರೂ ತುಂಬಿಕೊಂಡ್ರೆ, ಅಂದರೆ ಫ್ಯಾಟ್ಸು, ಕೊಲೆಸ್ಟ್ರಾಲ್ ತುಂಬಿಕೊಂಡ್ರೆ ಈ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ಬ್ಲಡ್ ಸಪ್ಲೈ ಆಗೋದಿಲ್ಲ ಹಾರ್ಟಿಗೆ. ಸೊ ದಟ್ ಈಸ್ ಸೀರಿಯಸ್ ಕಂಡೀಷನ್. ಇದಕ್ಕೆ ನಾವು ಎಂಜಿನಾ ಪೆಕ್ಟೋರಿಸ್ ಅಥವಾ ಕ್ಯಾಡ್ ಅಂತ ಕರಿತೀವಿ, ಕೊರೋನರಿ ಆರ್ಟರಿ ಡಿಸೀಸ್. ಅಥೆರೋಸ್ಕ್ಲೆರೋಸಿಸ್ ಅಂದರೆ ನಮ್ಮ ದೇಹದಲ್ಲಿರುವಂಥ ಯಾವುದೇ ಆರ್ಟರೀಸ್ಗಳಲ್ಲಿ ಪ್ಲೇಕ್ ತುಂಬಿಕೊಂಡಿದ್ರೆ, ಅಂದರೆ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಏನಾದರೂ ತುಂಬಿಕೊಂಡಿದ್ರೆ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲ್ಲ. ಸೊ ಇದಕ್ಕೆ ನಾವು ಅಥೆರೋಸ್ಕ್ಲೆರೋಸಿಸ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಈಸ್ ಆ್ಯಕ್ಚುಲಿ ಆಲ್ಸೋ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 44 ನೋಡೋಣ. ಇನ್ ಬ್ಲೈಂಡ್ ಸ್ಪಾಟ್ ಆಫ್ ದಿ ಹ್ಯೂಮನ್ ಐ. ನಮಗೆ ಗೊತ್ತಿದೆ ಬ್ಲೈಂಡ್ ಸ್ಪಾಟ್ ಅಂತ ಹೇಳುವಂಥದ್ದು ಈ ರೆಟಿನದ ಒಂದು ಸಣ್ಣದಾದಂಥ ಹೋಲ್, ಅದು ಕಣ್ಣಿನಲ್ಲೇ ಇರ್ತದೆ. ಆ ಹೋಲಿಂದ ಆಪ್ಟಿಕ್ ನರ್ವ್ಸ್ ಬ್ರೈನಿಗೆ ಹೋಗ್ತದೆ. ಈ ಆಪ್ಟಿಕ್ ನರ್ವ್ ಹೋಗೋ ಜಾಗದಲ್ಲಿ, ಅಂದರೆ ರೆಟಿನದಲ್ಲಿರುವಂಥ ಒಂದು ಸಣ್ಣ ಹೋಲ್ ಇದೆ, ಅಲ್ಲಿ ಆಪ್ಟಿಕ್ ನರ್ವ್ ಹೋಗೋ ಜಾಗದಲ್ಲಿ ರಾಡ್ಸ್ ಅಥವಾ ಕೋನ್ಸ್ ಇರೋದಿಲ್ಲ.
ಸೊ ನಮಗೆ ಗೊತ್ತಿರೋ ಹಾಗೆ ಕೋನ್ಸ್ ಅಂತ ಹೇಳುವಂಥದ್ದು ಕಲರ್ ವಿಷನ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ಫೋಟೋಪಿಕ್ ವಿಷನ್ ಅಂತಲೂ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇದರ ಇನ್ನೊಂದು ಹೆಸರು ವಿಜುವಲ್ ವೈಲೆಟ್ ಅಂತ ಹೇಳಿ. ರಾಡ್ಸ್ ಅಂತ ಹೇಳುವಂಥದ್ದನ್ನು ನಾವು ವಿಜುವಲ್ ಪರ್ಪಲ್ ಅಂತ ಕರಿತೀವಿ. ಇದು ಟ್ವಿಲೈಟ್ ವಿಷನ್ ಅಥವಾ ಡಾರ್ಕ್ ವಿಷನ್ ಅಥವಾ ಸ್ಕೋಟೋಪಿಕ್ ವಿಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಕೋನ್ಸ್ ಹಾಗೂ ರಾಡ್ಸ್ ಬ್ಲೈಂಡ್ ಸ್ಪಾಟ್ನಲ್ಲಿ ಇರೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಈ ಯೆಲ್ಲೋ ಸ್ಪಾಟ್ ಅಥವಾ ಫೋವಿಯಾ ಅಂತ ಏನು ಕರಿತೀವಿ ಅಥವಾ ನಾವು ಮ್ಯಾಕ್ಯುಲಾ ಲೂಟಿಯಾ ಅಂತ ಏನು ಕರಿತೀವಿ, ಇಲ್ಲಿ ಬರೀ ಕೋನ್ಸ್ ಮಾತ್ರ ಇರುತ್ತೆ. ಇಲ್ಲಿ ಕಲರ್ ವಿಷನ್ ಬಹಳ ಹೆಚ್ಚಿರುತ್ತೆ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಕ್ವಶನ್ ಕೇಳುವ ಚಾನ್ಸಸ್ ಇದೆ. ಸೊ ಬ್ಲೈಂಡ್ ಸ್ಪಾಟ್ ಡಸಂಟ್ ಕಂಟೈನ್ ಕೋನ್ಸ್ ಆರ್ ರಾಡ್ಸ್. ಸೊ ಬೋತ್ ಕೋನ್ಸ್ ಆ್ಯಂಡ್ ರಾಡ್ಸ್ ಆರ್ ಆಬ್ಸೆಂಟ್. ಆಪ್ಷನ್ ಸಿ is correct for this question. Question number 45. A boy after attaining sexual maturity shows muscular growth of facial and axillary hair, aggressiveness and low pitch of voice. ದೀಸ್ ಚೇಂಜಸ್ ಆರ್ ಅಟ್ರಿಬ್ಯೂಟೆಡ್ ಟು ಡ್ಯಾಶ್ ಹಾರ್ಮೋನ್. ನಮಗೆ ಗೊತ್ತಿದೆ ಮೇಲ್ಸ್ನಲ್ಲಿ ಒಂದು ಹಾರ್ಮೋನ್ ಇದೆ, ಅದು ಫೀಮೇಲ್ಸ್ನಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಆ್ಯಂಡ್ರೋಜನ್ ಅಂತಲೂ ಕರಿತೀವಿ. ಈ ಆ್ಯಂಡ್ರೋಜನ್ ಅಂತ ಹೇಳುವಂಥದ್ದು ಲಾರ್ಜ್ ಕ್ಲಾಸ್ ಆಫ್ ಮೇಲ್ ಹಾರ್ಮೋನ್ಸ್. ಇದರಲ್ಲಿ ಟೆಸ್ಟೋಸ್ಟಿರಾನ್ ಕೂಡ ಒಂದು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಟೆಸ್ಟೋಸ್ಟಿರಾನಿಂದ ನೀವು ಮೇಲ್ ಕ್ಯಾರೆಕ್ಟರ್ಸನ್ನು ನೋಡಬಹುದು. ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್. ಕ್ವಶನ್ ನಂಬರ್ 46. ಐಡೆಂಟಿಫೈ ದಿ ಆಡ್ ಒನ್ ಎಮೋಂಗ್ ದಿ ಫಾಲೋವಿಂಗ್ ಡಿಸಾರ್ಡರ್ಸ್. ಇಲ್ಲಿ ನೀವು ನೋಡಬಹುದು ಜೆನೆಟಿಕ್ ಡಿಸಾರ್ಡರ್ಸನ್ನು ಕೊಟ್ಟಿದ್ದಾರೆ. ಸಿಕಲ್ ಸೆಲ್ ಅನೆಮಿಯಾ ನಮಗೆ ಗೊತ್ತಿದೆ, ಇದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಥ್ಯಾಲಸೆಮಿಯಾ ನೋಡೋದಾದರೆ ಅದು ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಹಿಮೋಫಿಲಿಯಾ ಆಲೋಸೋಮಲ್ ರಿಸೆಸಿವ್ ಡಿಸಾರ್ಡರ್, ಅಂದರೆ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಫೀನಲ್ ಕೆಟನೂರಿಯಾ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸೊ ಆಪ್ಷನ್ ಎ, ಬಿ ಮತ್ತು ಡಿ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಆಗಿದೆ. ಆದರೆ ಸಿ ಹಿಮೋಫಿಲಿಯಾ ಸೆಕ್ಸ್ ಲಿಂಕ್ಡ್ ಅಥವಾ ಆಲೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಆಗಿದೆ. ಸೊ ಆಡ್ ಒನ್ ಯಾವುದು ಅಂತ ಹೇಳಿದ್ರೆ ಹಿಮೋಫಿಲಿಯಾ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 47. From the chromosomal complements given below, identify the one which shows female heterogamety. Is humans ಅಲ್ಲಿ ತಗೊಂಡ್ರೆ ಹ್ಯೂಮನ್ಸಲ್ಲಿ XX ಇರುತ್ತೆ, ಫೀಮೇಲ್ಸಲ್ಲಿ, ಮೇಲಲ್ಲಿ XY ಇರುತ್ತೆ. ಸೊ ಮೇಲ್ ಹೆಟರೋಗ್ಯಾಮೆಟಿ ನಾವು ಹ್ಯೂಮನ್ಸಲ್ಲೇ ನೋಡ್ಬೋದು. ಅಂದರೆ ಸೆಕ್ಸ್ ಆಫ್ ದಿ ಬೇಬಿಯನ್ನು ಡಿಟರ್ಮೈನ್ ಮಾಡೋದು ಮೇಲ್ ಇರುತ್ತೆ. ಸೊ ಅದಕ್ಕೆ ನಾವು ಮೇಲ್ ಹೆಟರೋಗ್ಯಾಮೆಟಿ ಅಂತ ಕರಿತೀವಿ. ಏನಾದರೂ ಈ ಫೀಮೇಲ್ಸ್ ಅಥವಾ ಮದರ್ ಈ ಬೇಬಿದು ಸೆಕ್ಸನ್ನು ಡಿಟರ್ಮೈನ್ ಮಾಡೋದಾಗಿದ್ರೆ ಅದಕ್ಕೆ ನಾವು ಫೀಮೇಲ್ ಹೆಟರೋಗ್ಯಾಮೆಟಿ ಅಂತ ಕರಿತೀವಿ. ಇನ್ನು ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಫೀಮೇಲ್ ಸೆಕ್ಸ್ ಕ್ರೋಮೋಸೋಮ್ಸ್ ಡಿಫ್ರೆಂಟ್ ಆಗಿರುತ್ತೆ. ಹ್ಯೂಮನ್ಸಲ್ಲಿ ಆ ಥರ ಇಲ್ಲ. ಸೊ XXXY ಕೊಟ್ಟಿದ್ದಾರೆ, ಇದು ನಮಗೆ ಗೊತ್ತಿದೆ, ಇದು ಹ್ಯೂಮನ್ಸಲ್ಲಿ ಇರುವಂಥದ್ದು. ಇಲ್ಲಿ ಮೇಲ್ ಹೆಟರೋಗ್ಯಾಮೆಟಿ ನಾವು ನೋಡಬಹುದು. ZZZW ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಇದು ಈ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನನ್ನು ಬರ್ಡ್ಸಲ್ಲಿ ನೋಡಬಹುದು. ಬರ್ಡ್ಸಲ್ಲಿ ಮೇಲ್ಸ್ ZZ ಕ್ರೋಮೋಸೋಮ್ ಹೊಂದಿದೆ, ಫೀಮೇಲ್ಸ್ ZW ಹೊಂದಿದೆ. ಅಂದರೆ ಎರಡೂ ಸೆಕ್ಸ್ ಕ್ರೋಮೋಸೋಮ್ ಡಿಫ್ರೆಂಟ್ ಇದೆ, ZW ಇದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆ್ಯಕ್ಚುಲಿ. ಆದರೂ ಸಿ ನೋಡೋಣ. XX X0 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೀಮೇಲ್ಸ್ XX ಇದೆ. ಅಂದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ಥರ ಫೀಮೇಲ್ಸ್ಗೆ XX ಕ್ರೋಮೋಸೋಮ್ ಇರುತ್ತೋ ಅದೇ ಥರ ಇನ್ಸೆಕ್ಟ್ಗಳಲ್ಲೂ ಇರುತ್ತೆ. X0 ಇದೆ. ಅಂದರೆ ಮೇಲ್ ಇನ್ಸೆಕ್ಟ್ಗಳಲ್ಲಿ X0 ಇದೆ. ಅಂದರೆ Y ಕ್ರೋಮೋಸೋಮ್ ಆಬ್ಸೆಂಟ್ ಇದೆ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಸೊ ಇಲ್ಲಿ ಕೂಡ ನಾವು ಮೇಲ್ ಹೆಟರೋಗ್ಯಾಮೆಟಿ ನೋಡಬಹುದು, ಫೀಮೇಲ್ ಹೆಟರೋಗ್ಯಾಮೆಟಿ ನೋಡೋಕ್ಕಾಗಲ್ಲ. ಸೊ ಆಪ್ಷನ್ ಸಿ ಈಸ್ ಆಲ್ಸೋ ನಾಟ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. XXXY ಅಂತ ಇದು ನಾರ್ಮಲಿ ನೀವು ಡ್ರಾಸೋಫಿಲಾದಲ್ಲಿ ನೋಡ್ಬೋದು. ಡ್ರಾಸೋಫಿಲಾ ಕೂಡ ಒಂದು ಇನ್ಸೆಕ್ಟ್. ಇಲ್ಲಿ ನಾವು ಮೇಲ್ ಹೆಟರೋಗ್ಯಾಮೆಟಿ ನೋಡ್ತೀವಿ, ಫೀಮೇಲ್ ಹೆಟರೋಗ್ಯಾಮೆಟಿ ಇರೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 48. In Morgan's experiment with Drosophila, when yellow-bodied white-eyed female was crossed with brown-bodied red-eyed male and their F1 progeny were intercrossed, what was the percentage of recombinants in F2 generation? ಈ ಕ್ವಶನನ್ನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ ಥಾಮಸ್ ಹಂಟ್ ಮಾರ್ಗನ್ಸ್ ಜೆನೆಟಿಕ್ ಎಕ್ಸ್ಪೆರಿಮೆಂಟ್ ಅಥವಾ ಡ್ರಾಸೋಫಿಲಾ ಎಕ್ಸ್ಪೆರಿಮೆಂಟ್ ಅಂತ ಹೇಳುವಂಥ ಕಾನ್ಸೆಪ್ಟಿಂದ ತೆಗೆದಿದ್ದಾರೆ. ಈ ಕಾನ್ಸೆಪ್ಟ್ನಲ್ಲಿ ಲಿಂಕೇಜ್ ಹಾಗೂ ರೀಕಾಂಬಿನೆಂಟ್ಸ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಲಿಂಕೇಜ್ ಮತ್ತು ರೀಕಾಂಬಿನೇಷನ್ ಅಥವಾ ರೀಕಾಂಬಿನೆಂಟ್ಸ್. ಈ ಲಿಂಕೇಜ್ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಸಿಂಗಲ್ ಕ್ರೋಮೋಸೋಮನ್ನು ತಗೊಂಡ್ರೆ ಅದರಲ್ಲಿ ಬಹಳಷ್ಟು ಜೀನ್ಸ್ ಇರುತ್ತೆ. ಸೊ ಇಲ್ಲಿ ಅವನು 2 ಜೀನನ್ನು ಕನ್ಸಿಡರ್ ಮಾಡಿದ್ದಾನೆ. ಒಂದು ಜೀನ್ ಈ ಡ್ರಾಸೋಫಿಲಾಕ್ಕೆ ಬಾಡಿ ಕಲರನ್ನು ಕೊಡುವಂಥ ಜೀನ್, ಇನ್ನೊಂದು ಜೀನ್ ಅದರ ಕಣ್ಣಿಗೆ ಕಲರ್ ಕೊಡುವಂಥ ಜೀನ್. ಸೊ ಈ 2 ಜೀನ್ಸ್ಗಳು ಅಲ್ಲಿ ಕೆಲವು ಕ್ರೋಮೋಸೋಮ್ಗಳಲ್ಲಿ ಬಹಳ ಸಮೀಪದಲ್ಲಿರ್ತದೆ. ಅಂದರೆ ಒಂದೇ ಕ್ರೋಮೋಸೋಮ್ನಲ್ಲಿ ಆಲ್ಮೋಸ್ಟ್ ಅಟ್ಯಾಚ್ ಆಗಿರುತ್ತೆ. ಸೊ 2 ಜೀನ್ ಕೆಲವು ಕ್ರೋಮೋಸೋಮ್ಗಳು ಅಥವಾ ಕೆಲವು ಡ್ರಾಸೋಫಿಲಾದಲ್ಲಿ ತಗೊಂಡ್ರೆ ಇನ್ನೊಂದು ಕ್ರೋಮೋಸೋಮ್ ತಗೊಂಡ್ರೆ ಅದರಲ್ಲಿ ಡಿಸ್ಟೆನ್ಸು ಇರೋ ಚಾನ್ಸಸ್ ಇದೆ. ಅಂದರೆ ಈ ಬಾಡಿ ಕಲರ್ ಕೊಡುವಂಥ ಜೀನ್ ಹಾಗೂ ಕಣ್ಣಿಗೆ ಕಲರ್ ಕೊಡುವಂಥ ಜೀನ್ ಸ್ವಲ್ಪ ಡಿಸ್ಟೆನ್ಸಲ್ಲಿರುತ್ತೆ. ಸೊ 2 ಜೀನ್ಗಳು ಸಮೀಪದಲ್ಲಿದ್ದರೆ ಒಂದೇ ಕ್ರೋಮೋಸೋಮಲ್ಲಿ ಇದು ಲಿಂಕೇಜ್ ಅಂತ ಕರಿತೀವಿ. ಲಿಂಕೇಜ್ ಅಂದರೆ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದಿ 2 ಜೀನ್ಸ್ ಆನ್ ದಿ ಸೇಮ್ ಕ್ರೋಮೋಸೋಮ್ ಅಂತ ಕರಿತೀವಿ. ರೀಕಾಂಬಿನೆಂಟ್ಸ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಡಿಫ್ರೆಂಟ್ ಜೀನ್ಸ್ ಆನ್ ದಿ ಸೇಮ್ ಕ್ರೋಮೋಸೋಮ್ ವಿಚ್ ಕುಡ್ ರಿಸಲ್ಟ್ ಇನ್ ನಾನ್ ಪೇರೆಂಟಲ್ ಟೈಪ್. ಅಂದರೆ ನಿಮಗೆ F1ಅಲ್ಲಿ ಪೇರೆಂಟಲ್ ಟೈಪ್ ಸಿಗಬಾರ್ದು, ನಾನ್ ಪೇರೆಂಟಲ್ ಟೈಪ್ ಸಿಗ್ತದೆ. ಸೊ ನಾನ್ ಪೇರೆಂಟಲ್ ಟೈಪ್ ಸಿಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 2 ಜೀನ್ಗಳಲ್ಲಿ ಇರುವಂಥ ಡಿಸ್ಟೆನ್ಸ್, ಅದಕ್ಕೆ ನಾವು ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ಸೊ ಈ ಕ್ರಾಸ್ ಆದಮೇಲೆ ಅವನಿಗೊಂದು ರಿಸಲ್ಟ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ ದ ಪರ್ಸೆಂಟೇಜ್ ಆಫ್ ರೀಕಾಂಬಿನೆಂಟ್ಸ್ ಅಂದರೆ ನಾನ್ ಪೇರೆಂಟಲ್ ಟೈಪ್
ಓನ್ಲಿ 1.3% ಅಷ್ಟೇ, ಬಹಳ ಕಡಿಮೆ ನಾನ್ ರಿಕಾಂಬಿನೆಂಟ್ ಸಿಗುತ್ತೆ. ರಿಮೈನಿಂಗ್ 98.7% ಏನಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಇದು ಪೇರೆಂಟಲ್ ಟೈಪ್ ಇರುತ್ತೆ. ಸೊ ಪೇರೆಂಟಲ್ ಟೈಪ್ ಅಂದರೆ ಲಿಂಕೇಜಿಂದ ಆಗಿರೋದು. ಯಾಕಂದರೆ ಎರಡು ಜೀನ್ಸು ಒಂದೇ ಕ್ರೋಮೋಸಮಲ್ಲಿ ಬಹಳ ಸಮೀಪ ಇದೆ, ಅದನ್ನು ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಈ ಸಪ್ರೇಷನ್ ಯಾವಾಗ ಆಗ್ತದೆ ನಿಮಗೆ ಗೊತ್ತಿದೆ, ಅದು ಮಿಯೋಸಿಸ್ 1ರಲ್ಲಿ ಪ್ರೋಫೇಸ್ 1ರಲ್ಲಿ ಪರ್ಟಿಕ್ಯುಲರ್ಲಿ ಪ್ಯಾಕೆಟಿನ್ ಸ್ಟೇಜ್ ಆಗುವಾಗ ಕ್ರಾಸಿಂಗ್ ಓವರ್ ಆಗ್ತದೆ. ಸೊ ಕ್ರಾಸಿಂಗ್ ಓವರ್ ಆದಾಗ ಜೀನ್ಗಳು ಬ್ರೇಕ್ ಆಗಿ ಆ ಕಡೆ ಅಂದರೆ ಇನ್ನೊಂದು ಕ್ರೋಮೋಸಮ್ಗೆ ಹೋಗೋ ಚಾನ್ಸಸ್ ಜಾಸ್ತಿ. ಬಟ್ ಎರಡು ಜೀನ್ಗಳು ಸಮೀಪ ಇದ್ದರೆ ಸಪ್ರೇಷನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ನಿಮಗೆ ಪೇರೆಂಟಲ್ ಟೈಪೇ ಸಿಗ್ತದೆ F1ಅಲ್ಲಿ. ಆದರೆ ಎಲ್ಲೋ ಒಂದು ರೇರ್ ಕೇಸಲ್ಲಿ ನಿಮಗೆ ನಾನ್ ಪೇರೆಂಟಲ್ ಟೈಪ್ ಸಿಗೋ ಚಾನ್ಸ್ ಇದೆ, ಅಂದರೆ ರೀಕಾಂಬಿನೆಂಟ್ ಸಿಗೋ ಚಾನ್ಸ್ ಇದೆ, ಅದು 1.3%. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 49 ನೋಡೋಣ. ಇನ್ ದ ಫಾಲೋವಿಂಗ್ ಸಿಂಬಲ್ಸ್ ಯೂಸ್ಡ್ ಇನ್ ಹ್ಯೂಮನ್ ಪೆಡಿಗ್ರಿ ಅನಾಲಿಸಿಸ್ ಐಡೆಂಟಿಫೈ ದಿ ಸಿಂಬಲ್ ದಟ್ ಡಿನೋಟ್ಸ್ ಕನ್ಸಾಂಗ್ಯುಯನಸ್ ಮೇಟಿಂಗ್. ಸೊ ಈ ಕಾನ್ಸೆಪ್ಟ್ ಅಥವಾ ಈ ಕ್ವಶನನ್ನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರಿಂದ ತೆಗೆದಿದ್ದಾರೆ. ಸೊ ಪೆಡಿಗ್ರಿ ಅನಾಲಿಸಿಸ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಇದೊಂದು ಫ್ಯಾಮಿಲಿ ಟ್ರೀ ಡಯಾಗ್ರಾಮನ್ನು ಮಾಡ್ತಾರೆ. ಯಾಕಂದರೆ ಒಂದು ಡಿಸೀಸನ್ನು ಟ್ರ್ಯಾಕ್ ಮಾಡಲಿಕ್ಕೋಸ್ಕರ. ಈಗ ಅಜ್ಜನಲ್ಲಿ ಒಂದು ಡಿಸೀಸ್ ಇದ್ದರೆ ಅದು ತಂದೆಯಲ್ಲಿ ಇರಲಿಕ್ಕೆ ಚಾನ್ಸಸ್ ಇಲ್ಲ, ಬಟ್ ಮಗನಿಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದನ್ನು ಟ್ರ್ಯಾಕ್ ಮಾಡಲಿಕ್ಕೋಸ್ಕರ ಈ ಪೆಡಿಗ್ರಿ ಅನಾಲಿಸಿಸನ್ನು ಮಾಡ್ತಾರೆ. ಓಕೆ, ಸೊ ಆ ಸಿಂಬಲ್ಸ್ಗಳನ್ನು ನೋಡಬಹುದು ಇಲ್ಲಿ. ಈ ಆಪ್ಷನ್ ಎ ನೋಡೋದಾದರೆ ಅದು ರಿಲೇಟಿವ್ಸ್ ಮಧ್ಯೆ ನಡೆಯುವಂಥ ಒಂದು ಮೇಟಿಂಗ್. ಸೊ ಮೇಟಿಂಗ್ ಅನ್ನೋದು ಹೇಳಿದ್ರೆ ಒಂದು ಮ್ಯಾರೇಜ್ ಅಂತಲೂ ಹೇಳ್ಬಹುದು ಅಥವಾ ಒಂದು ಕ್ರಾಸ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ಮೇಲ್ ಹಾಗೂ ಫೀಮೇಲ್ ರಿಲೇಟಿವ್ಸ್ ಆಗಿದ್ದಾರೆ, ಅಂದರೆ ಕ್ಲೋಸ್ ರಿಲೇಟಿವ್ ಆಗಿದ್ದಾರೆ, ಅಂದರೆ ಸೇಮ್ ಆ್ಯನ್ಸಿಸ್ಟರ್ನ ಹೊಂದಿದ್ದಾರೆ. ಸೊ ಆಪ್ಷನ್ ಎ ಈಸ್ ನಥಿಂಗ್ ಬಟ್ ಕನ್ಸಾಂಗ್ಯುಯನಸ್ ಮೇಟಿಂಗ್ ಅಂತ ಹೇಳ್ತೀವಿ ನಾವು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆ್ಯಕ್ಚುಲಿ. ಆಪ್ಷನ್ ಬಿ ನಿಮಗೆ ಗೊತ್ತಿದೆ, ನಾರ್ಮಲ್ ಮೇಲ್ ಮತ್ತು ಫೀಮೇಲ್ ಮೇಟಿಂಗ್ ಇದೆ ಇಲ್ಲಿ. ಸೊ ಆಪ್ಷನ್ ಸಿಯಲ್ಲಿ ಇಲ್ಲಿ ಮೇಟಿಂಗ್ ನಡೆಯೋದೇ ಇಲ್ಲ. ಆಪ್ಷನ್ ಡಿಯಲ್ಲಿ ಸಿಂಬಲ್ಸ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಏನಿದೆ ಮೇಲ್ ಇದೆ, ಸರ್ಕಲ್ ಏನಿದೆ ಫೀಮೇಲ್ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆ್ಯಕ್ಚುಲಿ. Question number 50. Which of the following nitrogenous bases is found only in DNA? ಸೊ DNA ಸಿಗುವಂಥ ನೈಟ್ರೋಜನಸ್ ಬೇಸಸ್ ಯಾವುದು? ಎಡಿನಿನ್ ಇದೆ, ಗ್ವಾನಿನ್ ಇದೆ, ಸೈಟೋಸಿನ್ ಇದೆ. ಇದು RNA ಕೂಡ ಇದೆ. ಎಡಿನಿನ್, ಗ್ವಾನಿನ್, ಸೈಟೋಸಿನ್ DNA ಹಾಗೂ RNA ಕಾಮನ್ ಇರೋದು. ಆದರೆ DNA ಮಾತ್ರ ಥೈಮಿನ್ ಇದೆ. ಥೈಮಿನ್ RNA ಇರೋದಿಲ್ಲ. RNA ಥೈಮಿನ್ ಬದಲು ಯುರಾಸಿಲ್ ಇದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆ್ಯಕ್ಚುಲಿ.